ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷತಾ ಸಂದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸಂದೀಪ್ ಬರ್ಡೇ ಆಗಿರೋದ್ರಿಂದ ನಾವೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವುದಾದ್ರು ಸ್ಪೆಷಲ್ ಜಾಗ ನಿಮಗೆ ಒಂದು ವೇ ತಿಳಿಸ್ಕೊಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮಳೆಗಾಲದಲ್ಲಿ ಯೂಶಲಿ ಕರ್ನಾಟಕಲ್ಲಿ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತ ಅಂದರೆ ನಮ್ಮ ಕೂರ್ಗ್ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು ಅಥವಾ ಸಕಲೇಶಪುರ. ಸೊ ನಾವು ಸಂದೀಪ್ ಬರ್ಡೇ ಜೂನಲ್ಲಿ ಇರೋದ್ರಿಂದ, ಮಳೆಗಾಲ ಆಗಿರೋದ್ರಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸಕಲೇಶಪುರಕ್ಕೆ ಹೋಗಬೇಕು ಅಂತ. ಈ ಲೊಕೇಶನ್ನೇ ಚೂಸ್ ಮಾಡಿರೋ ಇನ್ನೊಂದು ಮೇನ್ ರೀಸನ್ ಅಂದರೆ ದ ಸ್ಟೇ. ಬಿಕಾಸ್ ನನಗೆ ಈ ಸ್ಟೇ ಒಂದು ಸ್ಪೆಷಲ್ ಸ್ಟೇ ಅಂತ ಹೇಳ್ಬೋದು. ಯಾಕಂದರೆ ಇದು ಕನ್ನಡದ ಒನ್ ಆಫ್ ದ ಬಾಕ್ಸ್ ಆಫೀಸ್ ಹಿಟ್ ಮೂವಿ ಆದಂತಹ ಮುಂಗಾರು ಮಳೆನ ಶೂಟ್ ಮಾಡಿರೋವಂಥ ಮನೆ. ಸೊ ಮುಂಗಾರು ಮನೆ ಅಂತ ಹೇಳ್ಬೋದು. ಸೊ ನಾನು ಇದನ್ನು ಯಾವಾಗ ಇನ್ಸ್ಟಾಗ್ರಾಮಲ್ಲಿ ಸಜೆಷನಲ್ಲಿ ಬಂದಾಗ ಐ ರಿಯಲಿ ಲೈಕ್ಡ್ ಇಟ್. ನಾವು ಮೇಯಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಈವನ್ ಬುಕ್ ಮಾಡಿದ್ವಿ ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಐ ಥಿಂಕ್ ದಟ್ಸ್ ಗುಡ್ ಥಿಂಗ್ ಅಂತ. ಮಳೆಗಾಲ ಸೀಸನಲ್ಲಿ ಸಕಲೇಶಪುರಕ್ಕೆ ವಿಸಿಟ್ ಮಾಡೋದು ಐ ಥಿಂಕ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಮಳೆ ಬರ್ತಿರ್ಬೇಕಾದ್ರೆ ನಮಗೆ ಆ ಮೂವಿಯ ವೈಬ್ಸ್ ಏನಿತ್ತಲ್ಲ, ಸೊ ವಿ ಕ್ಯಾನ್ ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ಥ್ರೂ ಅಗೋಡಾಯಿಂದ. ಯು ಕ್ಯಾನ್ ಆಲ್ಸೋ ಬುಕ್ ಇಟ್ ಫ್ರಮ್ ದರ್ ಅಫಿಷಿಯಲ್ ವೆಬ್ಸೈಟ್. ಇಫ್ ಯು ಆರ್ ಪ್ಲಾನಿಂಗ್ ಇನ್ ಅ ಮಾನ್ಸೂನ್ ಸೀಸನ್, ಸ್ಪೆಷಲಿ ಆನ್ ದ ವೀಕೆಂಡ್ಸ್, ನೀವು ವೆಲ್ ಇನ್ ಅಡ್ವಾನ್ಸ್ ಆಗಿ ಲೈಕ್ 1 month 1.5 month ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ರಿಸರ್ವೇಷನ್ಸ್. ಬಿಕಾಸ್ ಲಿಮಿಟೆಡ್ ರೂಮ್ಸ್ ಇರೋದ್ರಿಂದ, ಸೊ ನೀವು ಮುಂಚೆಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ಇಟ್ ವುಡ್ ಬಿ ಗುಡ್ ಅಂತ ನನ್ನ ಸಜೆಷನ್. ಇನ್ನು ನಮ್ಮ ಲೆಜೆಂಡ್ರಿ ಮುಂಗಾರು ಮಳೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇದು ರಿಲೀಸ್ ಆಗಿದ್ದು 2006 ಆ ಟೈಮಲ್ಲಿ ನಾನು ಐ ಥಿಂಕ್ 8th ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬೋದು. ಸ್ಕೂಲ್ ಡೇಸ್ ಆಗಿದ್ದರಿಂದ ನಮಗೆ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬಂದಮೇಲೆ ಡಿಸ್ಕಸ್ ಮಾಡ್ತಿದ್ವಿ. ಲೈಕ್ ಆ ಮೊಲದ್ದು ಕ್ಯಾರೆಕ್ಟ್ರು ಮತ್ತು ಡೈಲಾಗ್ಸು ಅದೆಲ್ಲ ತುಂಬ ಫೇಮಸ್ ಆಗಿದ್ದು ಆ ಟೈಮಲ್ಲಿ. ಐ ಥಿಂಕ್ ಈ ಒಂದು ಮುಂಗಾರು ಮಳೆ ಮೂವಿಯ ಸ್ಪೆಷಾಲಿಟಿ ಏನಂದರೆ, ಅದು ಎಲ್ಲ ಜನ್ರೇಷನ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತು ಅಂತ ಹೇಳ್ಬೋದು. ಬಿಕಾಸ್ ಕಿಡ್ಸಿಗೆ ಆ ಮೊಲದ ಕಾನ್ಸೆಪ್ಟ್ಸ್ ಎಲ್ಲ ಇಷ್ಟ ಆದರೆ, ಅಡಲ್ಟ್ಸ್ಗೆ ಲವ್ ಸ್ಟೋರಿ ತುಂಬ ಕನೆಕ್ಟ್ ಆಯಿತು. ಹಾಗೆ ನಮ್ಮ ಸ್ವಲ್ಪ ಏಜ್ ಆಗಿರೋ ಪೀಪಲ್ಗೆ ಲಾಸ್ಟಲ್ಲಿ ಹೀರೋ ಮಾಡೋ ಸ್ಯಾಕ್ರಿಫೈಸ್ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅದು ಒಂಥರ 1 year ಐ ಥಿಂಕ್ ಅದು ಥಿಯೇಟರಲ್ಲಿ ಓಡಿದ್ದು ಅನಿಸುತ್ತೆ. ಆ ಟೈಮಲ್ಲಿ ಮಳೆಗಾಲ ಅಂತ ಬಂದುಬಿಟ್ರೆ ಮುಂಗಾರು ಮಳೆ ಮೂವಿನ ಐ ಥಿಂಕ್ ಎಲ್ಲ ಟಿ ವಿ ಚಾನಲ್ಸ್ ಎಲ್ಲ ಹಾಕೋರು. ಸೊ ನಾವು ಅದನ್ನು ನೋಡ್ತಾನೆ ಬೆಳೆದಿದ್ದು. ಇವಾಗೂ ನಮಗೆ ಇಷ್ಟು ಐ ಥಿಂಕ್ ಮೋರ್ ದೆನ್ 10-15 years ಆಗಿದೆ ಇವಾಗ ಮೂವಿ ರಿಲೀಸ್ ಆಗಿ. ಬಟ್ ಸ್ಟಿಲ್ ಮುಂಗಾರು ಮಳೆ ಅಂದರೆ ಆ ಸಾಂಗ್ಸ್ ರಿಫ್ರೆಶ್ಮೆಂಟ್ ಕೊಡುತ್ತೆ. ಮಳೆಗಾಲಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇರ್ಬೇಕಾದ್ರೆ ನಾವು ಮುಂಗಾರು ಮಳೆ ಸಾಂಗ್ಸ್ ಹಾಕೊಂಡು ಹೋಗ್ತಾ ಇದ್ದರೆ ಐ ಥಿಂಕ್ ಈ 90s ಜನ್ರೇಷನ್ಗೆ ಸ್ಪೆಷಲಿ ಲೈಕ್ ಮೋರ್ ಕನೆಕ್ಟೆಡ್ ಮೂವಿ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಮಳೆಗಾಲ ಅಲ್ಲಿ ಶೂಟ್ ಮಾಡಿರೋದು ಅಂತ ಹೇಳ್ಬೋದು. ಸೊ ಆ ಮುಂಗಾರು ಮಳೆ ಶೂಟ್ ಮಾಡಿರೋ ಮನೆಗೆ ಹೋಗ್ತಾ ಇರೋದ್ರಿಂದ ನನಗೆ ಆ ಮೂವಿಯ ಯಾವ್ಯಾವ ಫೈಟ್ಸ್ ಎಲ್ಲ ನಮಗೆ ಕನೆಕ್ಟ್ ಆಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಮ್ಮ ಜರ್ನಿಯಲ್ಲಿ ಇವತ್ತು ನಾವು ಆನ್ ದ ವೇ ಬ್ಯಾಂಗ್ಳೂರು ಟು ಹಾಸನ್ ಹೈವೇಯಲ್ಲಿ ಧ್ರುವತಾರೆ ಹತ್ರ ಒಂದು ಬ್ರೇಕ್ಫಾಸ್ಟ್ಗೆ ಅಂತ ಚಿಕ್ಕ ಪಿಟ್ ಸ್ಟಾಪ್ ತೊಗೊಂಡ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ದೆನ್ ವಿ ಹೆಡೆಡ್ ಟುವರ್ಡ್ಸ್ ಸಕಲೇಶಪುರ. ನಾವು ಸಕಲೇಶಪುರ ಎಂಟ್ರ್ ಆಗ್ತಿದ್ದ ಹಾಗೆ ನಮಗೆ ಮಳೆ ವೆಲ್ಕಮ್ ಮಾಡ್ತು ಅಂತ ಹೇಳ್ಬೋದು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇರೋ ಈ ಲೊಕೇಶನ್ ಬಂದು ಬ್ಯಾಕರಹಳ್ಳಿ ಅಂತ ಒಂದು ಪ್ಲೇಸ್. ಇಟ್ ಈಸ್ ಜಸ್ಟ್ ಲೈಕ್ ನಾವು ಹೋಗ್ತಾ ಇರೋ ರೆಸಾರ್ಟಿಂದ 100 kilometer ದೂರ ಅಲ್ಲಿದೆ. ನಮಗೆ ಯಾವುದೋ ಒಂದು ಲಾಗ್ಸಲ್ಲಿ ಸಜೆಸ್ಟ್ ಮಾಡಿದ್ರು, ಲೈಕ್ ಈ ಲೊಕೇಶನಲ್ಲಿ ಮುಂಗಾರು ಮಳೆಯ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತಲೇ ಹೇಳ್ಬೋದು ಅದು ಶೂಟ್ ಆಗಿರೋದು. ಸ್ಪೆಷಲಿ ಒಂದು ಟ್ವಿಸ್ಟ್ ಕೊಡುತ್ತೆ ಈ ಸೀನ್ ಇಲ್ಲಿ ಶೂಟ್ ಆಗಿರೋದು. ಮೇಲ್ಗಡೆಯಿಂದ ಬಿದ್ದೋಗೋ ಸೀನ್ನ ಶೂಟ್ ಮಾಡಿದಾರಂತೆ. ಸೊ ಇಲ್ಲಿ ಇರೋರು ಕೆಲವೊಬ್ರು ನಮ್ಗೆ ಹೇಳಿದ್ರು, ಹೀರೋ ಬಂದುಬಿಟ್ಟು ಹೀರೋಯಿನ್ ಫಾದರ್ಗೆ ಅವರ ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದಾಗ ಅನಂತ್ನಾಗ್ ಅವರು ಅಲ್ಲಿಂದ ರೋಲ್ ಆಗಿ ಕೆಳಗಡೆ ಬಿದ್ದಿರೋ ಸ್ಪಾಟ್. ಲೈಟಾಗಿ ಮಳೆ ಬರ್ತಾ ಇದೆ ನೋಡ್ಬೋದು, ತುಂಬಾ ಕೂಲ್. ಫೈಂಡ್ ದ ಸ್ಪಾಟ್, ಇಟ್ ಇಸ್ ಜಸ್ಟ್ ನಿಯರ್ ಗ್ರೀನ್ ಗ್ರಾಸ್ ರೆಸಾರ್ಟ್. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ.
ಲೈಕ್ ಇವಾಗಷ್ಟೇ ಮಳೆ ಬಂದು ಸ್ಟಾಪ್ ಆಯಿತು. ತುಂಬ ಕೂಲಾಗಿದೆ. ಐ ಥಿಂಕ್ ಮಸ್ಟ್ ವಿಸಿಟ್ ಪ್ಲೇಸ್ ಅನ್ಬೋದು ಮಾನ್ಸೂನಲ್ಲಿ. ವಿ ಶುಡ್ ನಾಟ್ ಲಿಟರ್ ದ ಪ್ಲೇಸ್, ವಿ ಶುಡ್ ನಾಟ್ ಸ್ಪಾಯ್ಲ್. ಲೈಕ್ ಇಲ್ಲಿರೋ ಜಾಗಕ್ಕೆ ನಾವು ಬಂದುಬಿಟ್ಟು ಪ್ಲಾಸ್ಟಿಕ್ ಅಥವಾ ಇನ್ಯಾವುದೇ ರೀತಿಯ ನಮ್ಮ ವಸ್ತುಗಳನ್ನ ಹಾಕಿ ಹಾಳು ಮಾಡಬಾರ್ದು. ಶುಡ್ ಜಸ್ಟ್ ಕಮ್ ಎಕ್ಸ್ಪ್ಲೋರ್ ಆ್ಯಂಡ್ ಸಿ ಆ್ಯಂಡ್ ಎಂಜಾಯ್ ದ ನೇಚರ್ ಆ್ಯಂಡ್ ನೇಚರ್ನ ನಾವೇನು ಟಚ್ ಮಾಡದೇ ಇರೋ ಹಾಗೆ ನೋಡಿಬಿಟ್ಟು ಎಂಜಾಯ್ ಮಾಡಿ ಹೋಗಬೇಕು. ಈ ವೆದರ್ ನೋಡ್ತಾ ಇದ್ದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೆದರ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಬೇರೆ ಸೀಸನಲ್ಲೆಲ್ಲ ಸಕಲೇಶ್ಪುರಗೆ ಬಂದಿದ್ದೆ, ಬಟ್ ಇಷ್ಟು ಚೆನ್ನಾಗಿ ಅನಿಸಿರಲಿಲ್ಲ. ಮಳೆ ಬರ್ತಾ ಇದೆ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ರೈಟ್ ಟೈಮ್ ಟು. ನಾವಲ್ಲಿ ಮುಗಿಸ್ಕೊಂಡು ನಮ್ಮ ರೆಸಾರ್ಟ್ಗೆ ಬಂದ್ವಿ. ಅನ್ಲಾಕ್ ಬೈ ಗೋಲ್ಡ್ ಫಿಂಚ್ ರೆಸಾರ್ಟ್ ಎಂಟ್ರಿ ಹೀಗಿದೆ. ತುಂಬ ಗ್ರೀನರಿಯಿಂದ ಕಾಫಿ ಎಸ್ಟೇಟ್ ಮಧ್ಯದಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಎಂಟರ್ ಆಗ್ತಾ ಇರೋ ಹಾಗೆಯೇ ನಮಗೆ ಮುಂಗಾರು ಮಳೆಯ ಎಂಟ್ರಿ ಸೀನಲ್ಲಿ ಮದುವೆದು ಎಲ್ಲ ಸೆಟಪ್ ನೆನಪಾಗ್ತಾ ಇತ್ತು. ಬಿಕಾಸ್ ನೀವು ನೋಡ್ಬೋದು ಸೇಮ್ ವ್ಯೂ, ಮದುವೆ ಸೆಟಪ್ ಮಾಡಬೇಕಾದ್ರೆ ಹೇಗಿದನೋ ಅದೇ ಥರ ಇದೆ. ಆ್ಯಂಡ್ ಈ ಸ್ಟೇರ್ ಕೇಸ್ ಬಂದು ನಮ್ಗೆ ನಾವು ಬುಕ್ ಮಾಡಿರೋ ರೂಮಿನ ಸ್ಟೇರ್ ಕೇಸ್. ಸೊ ಈ ಸ್ಟೇರ್ ಕೇಸಲ್ಲೂ ಕಪಲ್ ಆಫ್ ಸೀನ್ಸ್ನ ಶೂಟ್ ಮಾಡಿದ್ದಾರೆ. ಪೂಜಾ ಗಾಂಧಿ ಹಾಗೆ ಗಣೇಶ್ ಅವರು ಕೂತ್ಕೊಂಡು ಮಾತಾಡ್ತಾ ಇರೋ ಸೀನ್ ಅದೆಲ್ಲ ಇದರಲ್ಲೇ ಶೂಟ್ ಆಗಿರೋದು. ಆ್ಯಂಡ್ ನಾನು ನಿಮ್ಮ ಜೊತೆ ಇವತ್ತು ರೂಮ್ ಟೂರ್ನ ಶೇರ್ ಮಾಡ್ಕೊತೀನಿ. ರೂಮ್ ನೋಡ್ತಾ ಇದ್ದೀರಾ, ತುಂಬ ಕ್ಲೀನಾಗಿ ನೀಟಾಗಿ ಸ್ಪೇಷಿಯಸ್ ಆಗಿದೆ, ಏಸ್ಥೆಟಿಕ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದಾಗಿತ್ತು ಇವತ್ತಿನ ನಮ್ಮ ರೂಮ್ ಟೂರ್ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಂದೀಪ್ ಬರ್ಡೇ ಹಾಗೂ ಈ ರೆಸಾರ್ಟ್ನ ಟೂರ್ನ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.